ಈ ಒಂಟಿತನ ಎಷ್ಟು ವಿಚಿತ್ರ ಅಲ್ವಾ. ನಾವು ಎಲ್ಲಾ ಜನರ ನಡುವೆನೇ ಇದ್ದೀವಿ, ಆದ್ರೆ ಯಾರಿಗೂ ಕಾಣಿಸ್ತಾ ಇಲ್ಲ. ನಮ್ಮ ಫೋನಲ್ಲಿ ನೋಡೋದಕ್ಕೆ ನೂರಾರು ಕಾಂಟ್ಯಾಕ್ಟ್ಸ್, ಆದ್ರೆ ಹೆಸರಿಗೆ ಮಾತ್ರ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವಿಷಯ, ಈ ಫೋನು ಮೊಬೈಲು ಎಲ್ಲ ಯಾಕೆ ಬಂದ್ವು ಅಂತ ರಿಸರ್ಚ್ ಮಾಡ್ತಾ ಹೋದ್ರೆ ಅಲ್ಲಿ ಬಂದಿರೋ ಆನ್ಸರು ಕಮ್ಯುನಿಕೇಶನ್ನ ಜಾಸ್ತಿ ಮಾಡೋದಕ್ಕೆ, ಅಂದ್ರೆ ಮಾತುಕತೆನ, ಸಂಬಂಧಗಳನ್ನ ಜಾಸ್ತಿ ಮಾಡೋದಕ್ಕೆ. ಆದ್ರೆ ಅನ್ಫಾರ್ಚುನೇಟ್ಲಿ ಈ ಮೊಬೈಲ್ ಫೋನ್ಗಳು ನಿಮ್ಮ ಸಂಬಂಧಗಳನ್ನ ಎಲ್ಲಿಗೆ ತಾನು ನಿಂದ್ರಿಸಿದೆ ಅಂತ ನಾನು ಹೇಳೋದಕ್ಕಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ನೀವು ನೋಡಿರ್ಬೋದು ಈ ಸಿಗ್ಮಾ ಮೇಲ್ಸ್ ರೀಲ್ಸ್ಗಳು ಯಾವ ರೀತಿ ವೈರಲ್ ಆಗ್ತಾ ಇದೆ ಅಂತ. ಒಬ್ಬ ಹುಡುಗಿನ ಮುಟ್ಟಿದಕ್ಕೇನೆ ಕೈ ಕೊಯ್ಕೊಂಡ್ಬಿಟ್ಟ. ಇನ್ನೊಬ್ಬ ಸಿಗ್ಮಾ ಮೇಲ್ಸ್ ಅಂದ್ರೆ ಯಾವಾಗಲೂ ಸಿಂಗಲ್ ಆಗಿರ್ತಾರಂತೆ. ಮತ್ತೆ ಇಂಡಿಯಾದಲ್ಲಿ ಈ ಲೋನ್ಲಿನೆಸ್ ಎಷ್ಟು ಹಾಯ್ ಆಗಿದೆ ಅಂದ್ರೆ ಪ್ರತಿ 3ರಲ್ಲಿ ಒಬ್ಬ ಹುಡುಗ ಒಂಟಿಯಾಗಿದ್ದಾನೆ. ಸೀದಾ 43%. ನೋಡಿ, ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ, ಇದು ದೊಡ್ಡವ್ರಿಗೆ ತಿಳಿಯಲ್ಲ. ಅಂದ್ರೆ 15ರಿಂದ 25 ವಯಸ್ಸಿನ ಹುಡುಗರಿಗೆ ಚೆನ್ನಾಗಿ ತಿಳಿಯುತ್ತೆ. ಅದಕ್ಕಿಂತ ದೊಡ್ಡವ್ರಿಗೆ ಈ ವಿಡಿಯೋ ತಿಳಿಯುತ್ತೆ ಅಂತ ನನಗೆ ಅನ್ಸಲ್ಲ. ಒಂದ್ ವೇಳೆ ದೊಡ್ಡವರು ನಿಮ್ಗೆ ನೋಡ್ಬೇಕನ್ಸಿದ್ರೆ ಪ್ಲೀಸ್ ನೀವು ಒಬ್ಬ ಕಾಲೇಜ್ ಸ್ಟೂಡೆಂಟ್ ಆಗಿ ಈ ವಿಡಿಯೋನ ನೋಡಿ. ಅದ್ ಹೇಗೆ ಒಬ್ಬ ಹುಡುಗ ಒಂಟಿ ಆಗ್ತಾನೆ. ಇವನು ಫಸ್ಟ್ ಬೆಂಚ್ ಸ್ಟೂಡೆಂಟ್, ಆದರೆ ಫಸ್ಟ್ ರ್ಯಾಂಕರ್ ಅಂತೂ ಅಲ್ಲ. ಮತ್ತು ನಿಮಗೆ ಗೊತ್ತಿರೋ ಹಾಗೆ ಕಾಲೇಜಲ್ಲಿ ಒಂದು ನಿಯಮ ಇದ್ದೇ ಇರುತ್ತೆ. ಮತ್ತು ಅದು ಲಾಸ್ಟ್ ಬೆಂಚ್ ಈಸ್ ಫಾರ್ ಪಾಪ್ಯುಲರ್ ಆ್ಯಂಡ್ ಕಾನ್ಫಿಡೆಂಟ್ ಸ್ಟೂಡೆಂಟ್. ಮತ್ತು ಮಿಡಲ್ ಬೆಂಚ್ದಲ್ಲಿರೋರು ಓದೋದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿರೋರು. ಮತ್ತು ಫಸ್ಟ್ ಬೆಂಚ್ ಈಸ್ ಫಾರ್ ಇವನ್ ಥರ ಇರೋ ಹುಚ್ಚರ್ಗೆ. अगर खतरनाक बनना है तो ये 4 सिग्मा रूल अपने खून में ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇಂಡಿಯಾದಲ್ಲಿರೋ ಸಿಗ್ಮಾ ಮೇಲ್ಸ್, ನೋ ಗರ್ಲ್ಸ್, ನೋ ಫ್ರೆಂಡ್ಸ್. ನಾಯಿ ನನ್ನ ಮಗಂದು ಸೋಷಿಯಲ್ ಮೀಡಿಯಾ ಹುಡುಗನ ಲೈಫ್ನೇ ಹಾಳು ಮಾಡಿಬಿಟ್ಟಿದೆ. ಇವತ್ತು ನನ್ನ ಕಾಲೇಜ್ನ ಫಸ್ಟ್ ದಿನ, ನಾನು ಎಲ್ಲರ ಜೊತೆ ಬೆರೆತು ಪರಿಚಯ ಆಗಬೇಕು. ನೋ, ಸಿಗ್ಮಾ ಮೇಲ್ಸ್ ಅವರಾಗಿ ಯಾರ ಜೊತೆ ಮಾತಾಡ್ಸಲ್ಲ, ಗೊತ್ತಿಲ್ವಾ ನಿಂಗೆ? ಮತ್ತೆ ಇವರಿಂದ ದೂರ ಆಗಿದೀವಿ ಅಂತ ಸ್ಯಾಡ್ ಆಗಬಾರ್ದು, ನಗ್ತಾ ಇರಬೇಕು. 4 सिग्मा रूल अपने खून में उतार लो। नंबर 1, बोलो कम सुनो ज्यादा। जो लोग कम बोलते हैं उनके शब्द तीर की तरह लगते हैं। पावर साइलेंस में होती है, नॉइज में नहीं। ಹಾ, ಈಗ ಸರಿಯಾಗಾಯ್ತು. ಇದೇ ಥರ ಮೇಂಟೈನ್ ಮಾಡ್ತಾ ಹೋಗೋಣ. ಮತ್ತೆ ಹಂಗೆ ಅನ್ಕೊಂಡು ಆ ಹುಡುಗ ಅವತ್ತು ಯಾರ ಜೊತೆನೂ ಮಾತಾಡ್ಸೋದಕ್ಕೆ ಹೋಗಲ್ಲ. ಯಾಕಂದರೆ ಸೋಷಿಯಲ್ ಮೀಡಿಯಾ ಅವನ ತಲೆಯಲ್ಲಿ ಸಿಗ್ಮಾ ಮೇಲ್ಸ್ ಯಾವಾಗಲೂ ಒಬ್ಬರೇ ಇರ್ತಾರೆ ಅಂತ ತುಂಬಿಟ್ಟಿತ್ತು. ಆ್ಯಕ್ಚುಲಿ ಇನ್ ರಿಯಲ್ ಲೈಫ್ ನೀನು ಕಾಲೇಜಲ್ಲಿ ಇದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? ಎಲ್ಲರ ಜೊತೆ ಮಾತಾಡ್ಸೋದ್ರಿಂದ, ಅಟೆನ್ಷನ್ ತಗೊಳ್ಳೋದ್ರಿಂದ, ಕೈ ಎತ್ತಿ ಆನ್ಸರ್ ಹೇಳೋದ್ರಿಂದ ನೀನು ಕಾಲೇಜಲ್ಲಿ ಇದೆಯಾ ಅಂತ ಗೊತ್ತಾಗುತ್ತೆ. ಆದರೆ ಈಗ ಇವನು ಅದಕ್ಕೆಲ್ಲ ಅಪೋಸಿಟ್ ಆಗಿ ನಿಂತಿದ್ದಾನೆ. ಮಾತಾಡಬೇಕಾಗಿರೋ ಜನರ ಜೊತೆ ವಿರುದ್ಧ ಮಾಡ್ತಾ ಇದ್ದಾನೆ. ಅಟೆನ್ಷನ್ ಕೊಡೋ ಹುಡುಗರಿಗೆಲ್ಲ ಇಗ್ನೋರ್ ಮಾಡ್ತಾ ಇದ್ದಾನೆ. ಒಟ್ನಲ್ಲಿ ಅವ್ರಿಗೆಲ್ಲ ಕನ್ಫ್ಯೂಸ್ ಮಾಡಿಟ್ಟಿದ್ದಾನೆ. ಇವನು ಮನುಷ್ಯನ ಅಥವಾ ಏಲಿಯನ ಅಂತ. ಕತೆ ಹೋಗುತ್ತೆ ಆಫ್ಟರ್ 6 ಮಂತ್ಸ್. ಮತ್ತು ರಿಯಲ್ ಗೇಮ್ ಇಲ್ಲಿಂದ ಶುರು ಆಗುತ್ತೆ. ಫಸ್ಟಿಗೆ ಇವನು ಅವ್ರನ್ನೆಲ್ಲ ಇಗ್ನೋರ್ ಮಾಡ್ತಿದ್ದ, ಆದರೆ ಈಗ ಅವರೇ ಇವನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ. ಈಗ ಹಿಂದೆ ಇರೋರು ಯಾರು ಇವನ್ನ ತಿರುಗಿ ಕೂಡ ನೋಡಲ್ಲ. ಈಗ ಇವನಿಗೆ ಯಾರು ಫ್ರೆಂಡ್ಸ್ ಕೂಡ ಇಲ್ಲ. ಮತ್ತೆ ಅಲ್ಲಿರೋ ಯಾರ ಜೊತೆ ಆದರೂ ಮಾತಾಡಿಸೋಷ್ಟು ಧೈರ್ಯ ಕೂಡ ಇಲ್ಲ. ಮೊದಲಿಗೆಲ್ಲ ಇವನು ಅವ್ನಿಗೆ ಇಷ್ಟ ಇದ್ದು ಇಗ್ನೋರ್ ಮಾಡ್ತಾ ಇದ್ದ, ಆದರೆ ಈಗ ಅವನು ಮಾತಾಡಿಸ್ಬೇಕಂದ್ರೂ ಯಾರ ಜೊತೆನೂ ಮಾತಾಡ್ಸೋದಕ್ಕೆ ಕೂಡ ಆಗ್ತಾ ಇಲ್ಲ. ಈಗ ಇವನು ನೋಡಿ ಯಾರು ಬೇಕಾದರೂ ಗುಂಪು ಕಟ್ಕೊಂಡು ನಗ್ತಾ ಇದ್ದಾರೆ, ಹುಡುಗಿರು ಕೂಡ. ಈಗ ಕಾಲೇಜ್ ಸ್ಟಾರ್ಟ್ ಆಗಿ 8 ತಿಂಗಳಾಗಿತ್ತು. ಇವಾಗ ಇವನಿಗೆ ಚೆನ್ನಾಗಿ ಬುದ್ಧಿ ಬಂದಿತ್ತು. ಇವನು ಅನ್ಕೊಂಡಿರೋದೇ ಬೇರೆ, ಅಲ್ಲಾಗಿದ್ದೇ ಬೇರೆ. ಹೀಗೆ ದಿನ ಕಳೀತಾ ಕಳೀತಾ ಒಂದಿನ ರೀಲ್ಸ್ನ ಸ್ಕ್ರೋಲ್ ಮಾಡುವಾಗ ಈ ವಿಡಿಯೋ ಇವನಿಗೆ ಸಿಗುತ್ತೆ. ये जितने भी सिग्मा बने घूम रहे हैं ना, सुनो, असली जिंदगी में अल्फा बीटा गामा लौड़ा लसन सब बनना पड़ता है। बस वक्त की बात है, इन सोशल मीडिया के गुन्नों के चक्कर में अपनी जिंदगी बर्बाद मत करो। ಓ ಮೈ ಗಾಡ್, ನಾನು ಇಷ್ಟು ದಿನ ಎಲ್ಲ ಸಿಗ್ಮಾ ಗಿಗ್ಮಾ ಅನ್ಕೊಂಡು ಓಡಾಡ್ತಾ ಇದ್ನಲ್ಲ ಹುಚ್ಚಿರ್ತಾರ. ಅಯ್ಯೋ ದೇವ್ರೆ, ಇವಂಗೆ ಇಷ್ಟು ದಿನ ಆದಮೇಲೆ ಬುದ್ಧಿ ಬಂದ್ಬಿಡುತ್ತೆ. ಬಟ್ ಈಗ ಆಲ್ರೆಡಿ ಇವನು ಎಲ್ರಿಂದನೂ ದೂರ ಆಗಿಬಿಟ್ಟಿದ್ದ. ಇವನು ರಿಯಲ್ ಲೈಫಲ್ಲಿ ಏನೆಲ್ಲ ಮಾಡಬಾರ್ದಾಗಿತ್ತೋ ಅದನ್ನೇ ಮಾಡಿಬಿಟ್ಟಿದ್ದ. ಈಗ ಇವನಿಗೆ ಒಳಗಡೆ ಸಿಕ್ಕಾಪಟ್ಟೆ ದುಃಖ ಆಗಿಬಿಟ್ಟಿದೆ. ಈಗ ಇವನಿಗೆ ನಿಜ ಏನು ಅಂತ ಗೊತ್ತಾಯಿತು. ಆದರೆ ಗೊತ್ತಾದ್ರೂ ಎಲ್ಲರ ಜೊತೆನೂ ಹೇಗೆ ಮಾತಾಡ್ಸೋದು, ಹೇಗೆ ನಾನು ಮೊದಲಿನ ಥರ ಆಗೋದು, ಈ ಎಲ್ಲ ಹುಚ್ಚತನನ ಬಿಟ್ಟು ಇವ್ರ ಜೊತೆ ಹೇಗೆ ಬೆರೆತು ಖುಷಿ ಖುಷಿಯಿಂದ ಇರಬೇಕು ನಾನು ಅಂತ ರಸ್ತೆ ಮೇಲೆ ನಿಂತು ಯೋಚನೆ ಮಾಡ್ತಾ ಇದ್ದಾನೆ. ಇವನ ಲೈಫಲ್ಲಿ ಇಷ್ಟೆಲ್ಲ ಆದಮೇಲೆ
ಇವನು ಡಿಸೈಡ್ ಮಾಡ್ತಾನೆ, ಇನ್ನು ಹಿಂಗಾದರೆ ಕೆಲಸ ಆಗಲ್ಲ, ನಾನು ಬದಲಾಗಬೇಕು, ನಾನು ಕಾಲೇಜಲ್ಲಿದ್ದೀನಿ, ಬದುಕಿದ್ದೀನಿ ಅಂತ ಎಲ್ರಿಗೂ ಗೊತ್ತಾಗಬೇಕು. ಮತ್ತು ಇವನ ಲೈಫಲ್ಲಿ ಆದಂಥ ತಪ್ಪು ಬೇರೆ ಯಾರ ಲೈಫಲ್ಲೂ ಆಗಬಾರ್ದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಈಗ ಅವನೇನೋ ಡಿಸೈಡ್ ಮಾಡ್ದ ಎಲ್ಲರ ಜೊತೆನೂ ಮಾತಾಡಿಸ್ಬೇಕು ಅಂತ, ಆದರೆ ಅದು ಅಷ್ಟು ಈಸಿನಾ? ಮೊದಲಿಗೆ ಅವನಿಗೆ ಕಾಲೇಜಲ್ಲಿ ಯಾವುದೇ ವ್ಯಾಲ್ಯೂ ಇಲ್ಲ. ಎರಡನೇದು, ಅವನು ಮಾತಾಡಿಸ್ಬೇಕು ಅಂದರೂ ಕೂಡ ಅವನಿಗೆ ಯಾರು ಕೂಡ ಪರಿಚಯ ಇಲ್ಲ. ಮೂರನೇದು, ಇನ್ ಕೇಸ್ ಅವನು ಮಾತಾಡಿಸ್ಬೇಕಂದ್ರೂ ಕೂಡ ಅವನಿಗೆ ಬಾಯಿ ಹೊಳ್ತಾನೆ ಇಲ್ಲ. ಮತ್ತು ಈಗ ಆ ಫಸ್ಟ್ ಬೆಂಚ್ ಅವನಿಗೆ ಇಷ್ಟದ ಪ್ರಕಾರ ಆಗಿರಲಿಲ್ಲ, ಅದು ಅವನಿಗೆ ಒಂದು ಶಾಪ ಆಗಿತ್ತು. ಅವನಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಆ ಒಂದೇ ಬೆಂಚ್ ಅವನಿಗೆ ಸೀಮಿತ. ಇಟ್ಸ್ ಹೀಸ್ ಕಂಫರ್ಟ್ ಝೋನ್. ಅದರಿಂದ ಹೊರಗೆ ಬರೋದು ಇಂಪಾಸಿಬಲ್. ಅವನಿಗೆ ಅವನ ಲೈಫಲ್ಲಿ ನಡೀತಾ ಇರೋ ಇದೆಲ್ಲ ವಿಷಯನ ನೋಡಿ ಅವನಿಗೆ ರಾತ್ರಿ ಎಲ್ಲ ನಿದ್ದೆನೇ ಬಂದಿರಲಿಲ್ಲ. ಪದೇ ಪದೇ ಅದೇ ಯೋಚನೆಗಳು, ನನ್ನ ಲೈಫಲ್ಲಿ ಹೀಗೆ ಕಾಯ್ತು ಅಂತ ಕೊರಗು ಅವನ್ನ ರಾತ್ರಿ ಎಲ್ಲ ಕಾಡ್ತಾ ಇತ್ತು. ಮತ್ತು ಹಾಗೆ ರಾತ್ರಿ ಕಳೆದು ಬೆಳಕಾಗೇ ಬಿಡ್ತು. ಮತ್ತು ಎಲ್ಲರೂ ದಿನದ ಥರ ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಆದರೆ ನಿಮ್ಗೆ ಗೊತ್ತೇ ಇದೆ ಅಲ್ವಾ, ನಮ್ಮ ಹುಡುಗ ಸಿಗ್ಮಾ ಮೇಲ್ ಯಾವ ಹುಡುಗಿಯಿಂದೇನು ಹೋಗೋದೇ ಇಲ್ಲ ಅಂತ. ಇವನು ಈಗ ಜಾಸ್ತಿ ಸಿಗ್ಮಾ ಮೇಲ್ ಆಗಿರಲ್ಲ. ನಿಮಗೆಲ್ಲ ಹೇಳಬೇಕು ಅಂದರೆ ಇವರಿಬ್ರು ಒಂದೇ ಕ್ಲಾಸ್, ಆದರೆ ಯಾವತ್ತೂ ಮಾತಾಡಿಸಿಲ್ಲ. ಓಕೆ, ಇವಳು ಕ್ಲಾಸ್ ರೂಮ್ಗೆ ಎಂಟರ್ ಆದರೆ ಹುಡುಗರ ಹಾರ್ಟಲ್ಲಿ ಸಾಂಗು ಅಷ್ಟೇ, ಜಾಸ್ತಿ ಹಾಕಿದ್ರೆ ಕಾಪಿರೈಟ್ ಬೀಳುತ್ತೆ. ಮತ್ತು ಪ್ರತಿದಿನದ ಥರ ಆ ದಿನವೂ ಆ ಕಾಲೇಜ್ ಮುಗ್ದೇ ಬಿಡ್ತು. ಮತ್ತು ಅಲ್ಲೊಂದು ಬೋರ್ಡ್ ಹಾಕಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಮತ್ತು ಕಾಲೇಜಲ್ಲಿ ನಾಳೆ ಕಲ್ಚರಲ್ ಫೆಸ್ಟಿವಲ್ಸ್ ಇರುತ್ತೆ, ಎಲ್ಲರೂ ಕಲರ್ ಡ್ರೆಸ್ ಹಾಕೊಂಡು ಬನ್ನಿ ಅಂತ. ನಮ್ಮ ಹುಡುಗಂಗೇನೋ ಖುಷಿ ಆಯಿತು, ಚಪ್ಪಾಳೆ ಕೂಡ ಹೊಡೆದ. ಆದರೆ ಅವ್ನಿಗೆ ಗೊತ್ತಾಗಲಿಲ್ಲ ಯಾರ ಜೊತೆ ಹಂಚ್ಕೋಬೇಕು ಅಂತ. ಸೊ ಅವನು ಅಲ್ಲಿಂದ ಹೋಗ್ಬಿಟ್ಟ. ಆವತ್ತು ಅವನ ಮುಖದಲ್ಲಿ ಏನೋ ಒಂಥರ ಖುಷಿ, ಯಾಕಂದರೆ ಅವನು ನಾಳೆ ಫಸ್ಟ್ ಬೆಂಚ್ ಕೂಡ ಅವಶ್ಯಕತೆ ಇರಲಿಲ್ಲ. ಮತ್ತು ನಾಳೆ ಕಾಲೇಜಲ್ಲಿ ಕೂಡ ಫಂಕ್ಷನ್ ಇದೆ, ಎಲ್ಲರ ಜೊತೆ ಹೇಗೆ ಮಾತಾಡೋದು ಅಂತ ಭಯ ಕೂಡ ಇತ್ತು. ಸೊ ಹೇಗೋ ಏನೋ ಆ ದಿನ ಯೋಚನೆ ಮಾಡ್ತಾ ಕಳೀತು. ಕ್ಲೈಮ್ಯಾಕ್ಸ್ ಇನ್ನೂ ಬಾಕಿ ಇದೆ. ಅದಕ್ಕಿಂತ ಮುಂಚೆ ಒಂದು ವಿಷಯ, ಇದೊಂದು 5 ಸೆಕೆಂಡ್ನ ಬ್ರೇಕ್. ನೀವೇನು ಬೇಕಾದರೂ ಮಾಡಿ, ಐ ಮೀನ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಎಲ್ಲರೂ ಕಲ್ಚರಲ್ ಫೆಸ್ಟಿವಲ್ನ ಕಾಮನ್ ಫೆಸ್ಟಿವಲ್ ರೀತಿಯೇ ತಗೊಂಡಿದ್ರು. ಆದರೆ ಅವನಿಗೆ ಅದು ಒಂದು ಲಕ್ಕಿ ದಿನ ಆಗಿತ್ತು ಅಂತ ಅಂದ್ಕೊಂಡು ಅವನು ಹೋಗಿದ್ದ. ಆದರೆ ಎಲ್ಲರೂ ಅವ್ರ ಫ್ರೆಂಡ್ಸ್ ಜೊತೆ ಸೇರಿ ಚೆನ್ನಾಗಿ ಜೋಕ್ ಮಾಡಿಕೊಂಡು ನಕ್ಕೊಂಡು ಇದ್ದರು. ಆದರೆ ಇವನ ಜೊತೆ ಯಾರೂ ಫ್ರೆಂಡ್ಸೇ ಇರಲಿಲ್ಲ. ಮತ್ತು ಇದ್ರ ಮೇಲೆ ಒಂದು ಕೈ ತಗೋ ಅಂತ ಅವನು ಪ್ರೀತಿಸಿರೋ ಹುಡುಗಿ ಬೇರೆ ಯಾರ ಜೊತೆನೋ ಮಾತಾಡಿಸ್ತಾ ಇದ್ಲು. ಜಸ್ಟ್ ಮಾತಾಡಿಸ್ತಾ ಇದ್ಲು ಅಷ್ಟೇ, ಬೇರೆ ಏನೂ ಇಲ್ಲ. ಮತ್ತು ಅವನಿಗೆ ಯಾರು ಫ್ರೆಂಡ್ಸ್ ಇಲ್ಲದ್ರಿಂದ ನಾನು ಯಾಕಾದರೂ ಇಲ್ಲಿಗೆ ಬಂದೋ ಅಂತ ತನ್ನ ತಾನೇ ಬೈಕೊಂಡ. ಅವನು ಎಲ್ರಿಗೂ ಅವ್ರ ಪಾಡಿಗೆ ಅವ್ರನ್ನ ಎಂಜಾಯ್ ಮಾಡೋಕೆ ಬಿಟ್ಟು ಅವನೊಬ್ಬನೇ ಗಿಡದ ಕೆಳಗಡೆ ಬಂದು ನಿಂತ್ಕೊಂಡ್ಬಿಟ್ಟ. ನಾನು ಕಾಲೇಜಲ್ಲಂತೂ ಹಾಗೆ, ಮತ್ತು ಇಲ್ಲಿ ಕೂಡ ಹೀಗೆ ಆಗಿದ್ನಲ್ಲ ನಾನು. ಮತ್ತು ಅಲ್ಲಿ ಇಲ್ಲಿ ಏನೂ ಡಿಫ್ರೆನ್ಸ್ ಆಗ್ತಾನೆ ಇಲ್ಲ, ಏನಾದರೂ ಡಿಫ್ರೆನ್ಸ್ ಮಾಡಲೇಬೇಕು ಹಾಗಂತ ಅಂದ್ಕೊಂಡು ಅಲ್ಲಿರೋ ಒಬ್ಳು ಹುಡುಗಿ ಹತ್ರ ಬರ್ತಾನೆ. ಬಂದು ಸ್ಟಕ್ ಆಗಿಬಿಟ್ಟ. ಅಲ್ಲಿ ಹೋದ್ಮೇಲೆ ಅವನ ಒಳಗಡೆ ಇರೋವಂಥ ಎಲ್ಲ ಧೈರ್ಯ ಮುರಿದೋಯ್ತು. ಪ್ರತಿ ಕ್ಷಣ ಮಾತಾಡಿಸ್ಬೇಕು ಅಂತ ಇರೋ ಅವ್ನ ಗಂಟ್ಲು ಅವತ್ತು ಒಣಗೋಗ್ಬಿಟ್ಟಿತ್ತು. ಅವನಿಗೇನೋ ಆ ಟೈಮಲ್ಲಿ ಅಲ್ಲಿಂದ ವಾಪಸ್ ಹೋಗಬೇಕು ಅನ್ನಿಸ್ತು. ಆದರೆ ಅವನು ಒಳಗಡೆ ಇರೋವಂಥ ಒಂದು ಧ್ವನಿ ಆಲ್ರೆಡಿ ಕಾಲೇಜ್ ಮುಗಿಯೋಕೆ ಬಂದ್ರೂ ಒಬ್ಬರ ಜೊತೆನೂ ಮಾತಾಡಿಸ್ಲಿಲ್ಲ ಅನ್ನೋ ಕೊರಗು. ಇಷ್ಟು ದಿನ ಮಾಡಿರೋ ತಪ್ಪಿಗೆ ಇದೆ ಕರೆಕ್ಟ್ ಟೈಮು ಮಗ, ಈ ಟೈಮ್ ಮಿಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಯಾವತ್ತೂ ಸಿಗಲ್ಲ ಮಗ ಅಂದ್ಕೊಂಡು. ಹಾಯ್, ಇದು ನಿಮ್ಮ ಮೊದಲ ಪಾರ್ಟಿನ ಈ ರೀತಿ ಫ್ರೆಂಡ್ಸ್ ಜೊತೆ? ಇದು ತುಂಬಾ ಸಿಂಪಲ್ ಸಾಮಾನ್ಯ ಪ್ರಶ್ನೆ. ಆದರೆ ಆ ಹುಡುಗನ ಪಾಲಿಗೆ ಅವತ್ತು ಅವನ ಬಾಯಿಂದ ಆಡಿರುವಂತಹ ಪ್ರತಿಯೊಂದು ಅಕ್ಷರಗಳು ಮೌಂಟ್ ಎವರೆಸ್ಟ್ ಏರಿ ಇಳಿಯುವಷ್ಟೇ ಕಷ್ಟ ಆಗಿತ್ತು. ಮತ್ತು ಅಷ್ಟು ಧೈರ್ಯ ಮಾಡೋದಂದರೆ ಸುಮ್ಮನೆನಾ? ಇದರಲ್ಲಿ 3 ಸ್ಟೆಪ್ ಇತ್ತು. ಮೊದಲನೇದು ಪ್ರಯತ್ನಿಸಬೇಕು ಅನ್ನೋ ನಿರ್ಧಾರ. ಅವನ ಪಾಲ್ಗೆ ಮೌಂಟ್ ಎವರೆಸ್ಟ್ ಏರುವಷ್ಟೇ ಕಷ್ಟವಾದ ಮಾತಾಡಿಸ್ಬೇಕು ಅನ್ನೋ ಆ ಹೆಜ್ಜೆ. ಮೂರನೇದು ಜೋರಾಗಿ ಹೊಡ್ಕೊಳ್ಳುವಂತ ಅವನ ಹೃದಯ ಬಡಿತನ ಮೀರಿ ಗಂಟಲೊಣಗಿ ಮಾತಾಡಿದಂತ ಆ ಮೊದಲ ಮಾತು, ಹಾಯ್
ಇದು ನಿಮ್ಮ ಮೊದಲ ಪಾರ್ಟಿನಾ ಈ ರೀತಿ ಫ್ರೆಂಡ್ಸ್ ಜೊತೆ? ಹಾಂ ಹೌದು, ಫಸ್ಟ್ ಟೈಮ್. ನಿಮ್ಮದು? ಹಾಂ, ನಾವು ಕೂಡ ಫಸ್ಟ್ ಟೈಮ್. ಕ್ಯಾನ್ ಐ ಜಾಯಿನ್ ವಿತ್ ಯು? ಯಾ, ವೈ ನಾಟ್? ಈ ಪ್ರಶ್ನೆನ ಕೇಳಿದಾಗ ಆ ಹುಡುಗಿ ಮುಖದಲ್ಲಿ ಯಾವುದೇ ಕೋಪ, ಅಸಭ್ಯ ಅಥವಾ ಕ್ವಶನ್ಸ್ ಏನೂ ಇರಲಿಲ್ಲ. ಸುಂದರವಾದ ಒಂದು ನಗು ಇತ್ತು. ಮತ್ತೆ ಆ ಫ್ರೆಂಡ್ಲಿ ಆಗಿರುವಂಥ ಅವಳ ನಗು ಆ ಹುಡುಗನ ಮನಸ್ಸಿನಲ್ಲಿರುವಂಥ ಭಯದ ಗೋಡೆಗಳನ್ನ 1 ಸೆಕೆಂಡಲ್ಲಿ ಒಡೆದ್ಬಿಟ್ಟಿತ್ತು.